ಮಾಸ್ಟರ್ಸ್ ಕರ್ಮ ಸಿದ್ಧಾಂತ ಈ ಭೂಮಿ ಮೇಲೆ ಅಥವಾ ಈ ಸೃಷ್ಟಿಯಲ್ಲಿ ಎಲ್ರಿಗೂ ಅಪ್ಲಿಕೇಬಲ್. ಅದು ಏನು ಕರ್ಮ ಸಿದ್ಧಾಂತ ಅಂದ್ರೆ ನಾವೇನೇ ಕೊಟ್ರು ಅದು ವಾಪಸ್ ಬರುತ್ತೆ. ಒಳ್ಳೇದು ಕೊಡ್ಲಿ ಕೆಟ್ಟದ್ದು ಕೊಡ್ಲಿ, ಕರ್ಮ ಕೆಲಸಕ್ಕೆ ಒಂದು ರಿಸಲ್ಟ್ ಇದ್ದೇ ಇರುತ್ತೆ. ಯಾವುದೇ ಆಗ್ಲಿ, ಕರ್ಮ ಅಂದ್ರೆ ಕೆಲಸ ಕಾರ್ಯ. ಸೊ ಯಾವ ತರ ಕೆಲಸ ಮಾಡ್ತೀವಿ ಆ ತರ ರಿಸಲ್ಟ್, ಯಾವ ತರ ಮಾತಾಡ್ತೀವಿ ಆ ತರ ರಿಸಲ್ಟ್, ಯಾವ ತರ ಆಲೋಚನೆ ಮಾಡ್ತೀವಿ ಆ ತರ ರಿಸಲ್ಟ್, ಏನ್ ನೋಡ್ತೀವಿ ಆ ತರ ಭಾವನೆಗಳು, ಅದು ರಿಸಲ್ಟ್, ಆ ತರ ಆಲೋಚನೆಗಳು. ಅಂದ್ರೆ ಈ ಆತ್ಮ ಈ ದೇಹದಲ್ಲಿದೆ, ಇದ್ಬಿಟ್ಟು ವಿಚಿತ್ರ ಎಕ್ಸ್ಪೀರಿಯನ್ಸ್ ತಗೊಳುತ್ತೆ, ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ತಗೊಳುತ್ತೆ. ಆ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ತಗೊಂಡಾಗ ಅಥವಾ ಆ ಎಕ್ಸ್ಪೀರಿಯನ್ಸ್ ತಕ್ಕ ಕೆಲಸ ಮಾಡಿದಾಗ ಏನಾಗುತ್ತೆ, ತಕ್ಕಂತ ಪ್ರತಿಫಲ. ಯಾವ್ದಾದ್ರೂ ಆಗ್ಬೋದು, ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು, ಏನಾದ್ರೂ ಆಗ್ಬೋದು, ತಕ್ಕಂತ ಪ್ರತಿಫಲ ಇದ್ದೇ ಇರುತ್ತೆ. ಪ್ರತಿ ಆತ್ಮಕ್ಕೂ ಕೂಡ ಸ್ವೇಚ್ಛೆ ಇದೆ, ಪ್ರತಿಯೊಬ್ಬರಿಗೂ ಸ್ವೇಚ್ಛೆ ಇದೆ. ಒಳ್ಳೇದ್ ಮಾಡ್ಬೋದು ಕೆಟ್ಟದ್ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಆ ಸ್ವೇಚ್ಛೆ ಅಂತಕ್ಕಂಥದ್ದು ಧ್ಯಾನ ಇದ್ರೆ ಏನಾಗುತ್ತೆ, ಬುದ್ಧಿ ತುಂಬಿರುತ್ತೆ. ಧ್ಯಾನ ಇಲ್ಲ ಅಂದ್ರೆ, ಆಧ್ಯಾತ್ಮ ಇಲ್ಲ ಅಂದ್ರೆ ಏನಾಗುತ್ತೆ, ಆ ಸ್ವೇಚ್ಛೆ ರಾಂಗ್ ಡೈರೆಕ್ಷನ್ ಹೋಗುತ್ತೆ. ನೋಡಿ, ಎಲ್ಲರಿಗೂ ಸ್ವತಂತ್ರ ಇದೆ ಭೂಮಿ ಮೇಲೆ, ಯಾರಾದ್ರೂ ಏನಾದ್ರೂ ಮಾಡ್ಬೋದು, ಯಾರ ಕಂಟ್ರೋಲ್ ಅಲ್ಲಿ ಇಲ್ಲ. ಬಟ್ ಗೈಡೆನ್ಸ್ ಇರುತ್ತೆ ಅಷ್ಟೇ. ಮಾಡಬೇಡ ಅಂತ ಹೇಳ್ತಾರೆ, ಇದು ಮಾಡು ಅಂತ ಹೇಳ್ತಾರೆ, ಬಟ್ ಮಾಡೋದು ಬಿಡೋದು ಅವನಿಗೆ ಬಿಟ್ಟಿದ್ದು. ಆ ಹಿಟ್ಲರ್ಗೆ ಯುದ್ಧ ಮಾಡಬೇಡ ಅಂತ ಎಷ್ಟೋ ಮಾಸ್ಟರ್ಸ್ ಬಂದು ಕೆಲವೊಂದು ಅಡ್ಡಿ ಮಾಡ್ತಾರೆ, ಆಸ್ಟ್ರಲ್ ಮಾಸ್ಟರ್ಸು, ಹೈಯರ್ ಮಾಸ್ಟರ್ಸು. ಬಟ್ ಹಿಟ್ಲರ್ ಯಾರ ಮಾತು ಕೇಳಲ್ಲ. ನೋಡಿ, ಅಂದ್ರೆ ಸೃಷ್ಟಿಯಲ್ಲಿ ಗೈಡೆನ್ಸ್ ಇದ್ದಿರುತ್ತೆ ಯಾವತ್ತು, ಬಟ್ ಮಾಡೋದು ಬಿಡೋದು ಆತ್ಮಕ್ಕೆ ಬಿಟ್ಟಿದ್ದು. ಯಾವಾಗ ಆ ಸ್ವೇಚ್ಛೆ ಒಂದು ರಾಂಗ್ ಡೈರೆಕ್ಷನ್ಗೆ ಹೋಗುತ್ತೋ ಅದು ತಕ್ಕಂತ ಪ್ರತಿಫಲ ಇದ್ದೇ ಇರುತ್ತೆ. ಅಂದ್ರೆ ಕರ್ಮ ಅನುಭವಿಸ್ಲೇಬೇಕು, ಎಲ್ಲರೂ ಅನುಭವಿಸ್ಲೇಬೇಕು. ಅಥವಾ ನಾನೊಂದು ಸೇವೆ ಮಾಡಿದೆ, ಒಂದು ಒಳ್ಳೆ ಅನ್ನದಾನ ಮಾಡಿದೆ, ಒಂದೊಳ್ಳೆ ಇನ್ನೇನೋ ದಾನ ಮಾಡಿದೆ ಅಂದ್ರೆ ತಕ್ಕಂತ ಪ್ರತಿಫಲ ಇದ್ದೇ ಇರುತ್ತೆ. ಅಂದ್ರೆ ನೀನ್ ಏನ್ ಕೊಡ್ತೀಯ ಅದು ವಾಪಸ್ ಬಂದೇ ಬರುತ್ತೆ ಸೃಷ್ಟಿಯಲ್ಲಿ. ಇದು ಕಟ್ಟಿಟ್ಟ ಬುತ್ತಿದೆ, ಎಲ್ರಿಗೂ ಇದ್ದಿದೆ, ಪ್ರತಿಯೊಬ್ಬರಿಗೂ ಇದ್ದಿದೆ. ಇವರಿಗೆ ಇದೆ ಅವರಿಗಿಲ್ಲ ಅನ್ನಂಗಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇದ್ದಿದ್ದೆ. ಪ್ರತಿ ಆತ್ಮಕ್ಕೂ ಕೂಡ ತಕ್ಕಂತ ಪ್ರತಿಫಲ ಇದ್ದೇ ಇರುತ್ತೆ ಭೂಮಿ ಮೇಲೆ. ಎಲ್ಲೇ ತನಕ ಧ್ಯಾನ ಬರಲ್ಲೋ ಅಲ್ಲೇ ತನಕ ಜ್ಞಾನ ಇರಲ್ಲ. ಎಲ್ಲೇ ತನಕ ಜ್ಞಾನ ಇರಲ್ಲ, ಈ ಒಳ್ಳೆ ಕೆಲಸಗಳು ಮಾಡಲ್ಲ ನಾವು. ಅಂದ್ರೆ ಯಾವಾಗ ಧ್ಯಾನ ಬರುತ್ತೆ, ಜ್ಞಾನ ಬಂದು ಏನಾಗುತ್ತೆ, ಮುಕ್ತಿಗಿಂತ ಮುಂಚೆ, ಕೊನೆಗೆ ಮುಕ್ತಿಗಿಂತ ಮುಂಚೆ ಧ್ಯಾನ ಬಂದ್ಮೇಲೆ ಏನಾಗುತ್ತೆ, ಆ ಕರ್ಮಗಳು ಕಳೀತವೆ. ಫಸ್ಟ್ ನೆಗೆಟಿವ್ ಕೆಲಸ ಮಾಡಿದೀವಿ, ಹೋದ್ ಜನ್ಮ ಒಂದು 10 ಜನ್ಮ ಬರೀ ಮಾಂಸ ತಿಂದೆ, ಬರೀ ಬೈದೆ, ಬೇರೆಯವ್ರಿಗೆ ಕಷ್ಟ ಕೊಟ್ಟೆ, ಬೇರೆಯವ್ರಿಗೆ ತಲೆ ಹೊಡೆದು ದುಡ್ಡು ಸಂಪಾದಿಸಿದೆ ಅಂದ್ರೆ ಈ ಜನ್ಮ ಬರೀ ನರಕನೆ. ಮಾಂಸ ತಿನ್ನೆ ಅನ್ಕಳಿ, ಹೋದ್ ಜನ್ಮ ಮೈ ತುಂಬ ರೋಗಗಳೇ. ಆ ಹಿಂಸೆ ಏನ್ ಕೊಟ್ಟಿದೆ ಆ ಪ್ರಾಣಿಗೆ, ಅದೆಲ್ಲ ಆ ಹಿಂಸೆ ಒಳಗಡೆ ಇದ್ದೇ ಇರುತ್ತೆ. ಒಂದು ವಿಚಿತ್ರ ರೋಗಗಳು ನೋಡ್ತೀವಲ್ಲ, ಆ ರೋಗಗಳೆಲ್ಲ ತುಂಬಿರುತ್ತೆ. ಅಂದ್ರೆ ತಕ್ಕಂತ ಪ್ರತಿಫಲ ಅಲ್ಲಿ ಏನ್ ಕೊಟ್ಟಿದೆ, ನೋವು ಕೊಟ್ಟಿದ್ದೆ, ಆ ನೋವು ಒಳಗಡೆ ಇರುತ್ತೆ, ದೇಹದಲ್ಲಿ ಇರುತ್ತೆ. ಅಂದ್ರೆ ಆ ನೋವು ನಾವೇ ಚೂಸ್ ಮಾಡ್ಕೊಂಡ್ ಬರ್ತೀವಿ. ಓಹೋ, ಮೇಲೆ ಇರುತ್ತೆ, ಕರ್ಮ ದೇವತೆಗಳು ಇರ್ತಾರೆ, ನೋಡು ಇನ್ನಿಷ್ಟು ಕರ್ಮಗಳಿದಾವೆ,
ಇಷ್ಟು ಜನ್ಮದ ಕರ್ಮಗಳು ಇಷ್ಟಿದಾವೆ, ನೀನು ಅನುಭವಿಸ್ಲೇಬೇಕು. ನಾನು ಈ ಜನ್ಮ ತಗಂತೀನಿ ಅಂತಂದ್ರೆ ಓಕೆ, ಜನ್ಮ ಕೊಡ್ತೀವಿ, ದೇಹ ಕೊಡ್ತೀವಿ, ನೀನು. ಬಟ್ ಈ ಕರ್ಮಗಳಿದಾವೆ, ನೀನು ಇಷ್ಟು ಕರ್ಮಗಳಿದಾವೆ, ಇಷ್ಟು ಕರ್ಮಗಳನ್ನ ಅನುಭವಿಸ್ಲೇಬೇಕು. ಅಂದ್ರೆ ಸೃಷ್ಟಿಯಲ್ಲಿ ಯಾರು ಈ ಕರ್ಮ ಸಿದ್ಧಾಂತದಿಂದ ದೂರ ಆಗಕ್ ಸಾಧ್ಯ ಇಲ್ಲ. ಆ ಕರ್ಮ ಸಿದ್ಧಾಂತದಲ್ಲಿ ಭಾಗನೇ, ಎಲ್ಲರೂ ಭಾಗನೇ, ಪ್ರತಿಯೊಬ್ರು ಕೂಡ, ಪ್ರತಿ ಆತ್ಮ ಕೂಡ ಭಾಗನೇ. ಹಾಗಾಗಿ ಆಧ್ಯಾತ್ಮ ಎಲ್ಲ ತನಕ ಇರಲ್ವೋ ಅಲ್ಲೇ ತನಕ ಏನು ಆ ಮನ್ಸಿನ ಒಂದು ಅಡಿಯಲ್ಲಿ ಇರ್ತೀವಿ, ಮನ್ಸಿಗೆ ದಾಸರಾಗ್ತೀವಿ. ಮನ್ಸಂದ್ರೇನು? ಸೋಮಾರಿತನ. ಮನ್ಸಂದ್ರೇನು? ಬಂಧಗಳು. ಮನ್ಸಂದ್ರೇನು? ಅಹಂಕಾರ. ಮನ್ಸಂದ್ರೇನು? ಕೋಪ, ಅನ್ನೆಸರಿ ಕೋಪ. ಮನ್ಸಂದ್ರೇನು? ಒಂದು ಇನ್ಸೆಕ್ಯೂರಿಟಿ. ನೋಡಿ, ಮನ್ಸಂದ್ರೇನು? ನೆಗೆಟಿವ್ ಥಾಟ್ಸು, ನೆಗೆಟಿವ್ ಮಾತುಗಳು, ನೆಗೆಟಿವ್ ಕೆಲಸಗಳು, ದೇಹನ ಸರಿಯಾಗಿ ನೋಡ್ಕೊಳ್ಳದಿರೋದು ಮನ್ಸಂದ್ರೆ. ದೇಹಕ್ಕೆ ಆ ಸ್ವಚ್ಛತೆ ಕಾಪಾಡದಿರೋದು ದೇಹದಲ್ಲಿ. ನೋಡಿ, ಈ ದೇಹ ಸ್ವಚ್ಛವಾಗಿರ್ಬೇಕು, ಎಲ್ಲ ಮಲಮೂತ್ರ ಎಲ್ಲ ಹೋಗ್ಬೇಕು, ದೇಹ ಟೈಮ್ ಟು ಟೈಮ್ ಸರಿಯಾಗಿ ನೀರು ಕುಡಿಬೇಕು, ಸರಿಯಾಗಿ ನಿದ್ದೆ ಮಾಡಬೇಕು. ಇದು ಕೂಡ ಅಜ್ಞಾನನೇ. ಅಂದ್ರೆ ದೇಹ ನಾನಲ್ಲ, ನಾನು ಈ ದೇಹ ಆ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಒಂದು ಗಿಫ್ಟು. ಇದು ಜ್ಞಾನ. ಆ ದೇಹನ ಚೆನ್ನಾಗಿ ನೋಡ್ಕೋಬೇಕು, ಯಾಕಂದ್ರೆ ಇದು ನಾವು ಸೃಷ್ಟಿ ಮಾಡಿದ್ದಲ್ಲ. ನೋಡಿ, ಇದು ಜ್ಞಾನ. ಇದ್ರಲ್ಲಿ ನಾನು ಇದ್ದೀನಿ. ಅಥವಾ ಈ ಪ್ರಕೃತಿನಲ್ಲಿ ರಿಸೋರ್ಸ್ಗಳಿದಾವೆ, ನೀರಿದೆ, ಕರೆಂಟ್ ಇದೆ, ಪ್ರಕೃತಿ ಕೊಟ್ಟಿದ್ದು. ಅದನ್ನೆಲ್ಲ ವೇಸ್ಟ್ ಮಾಡೋದು, ಅನ್ನೆಸರಿ ವೇಸ್ಟ್ ಮಾಡೋದು, ಇದು ಕೂಡ ಕರ್ಮನೇ. ನೋಡಿ, ಎಲ್ಲ ಲೆಕ್ಕ, ಒಂದೊಂದು ಲೆಕ್ಕನೇ, ಪ್ರತಿಯೊಂದು ಲೆಕ್ಕನೇ. ನೋಡಿ ಮಾಸ್ಟರ್ಸ್, ಕರ್ಮ ಸಿದ್ಧಾಂತ ಅಂದ್ರೇನು? ನಾವೇನು ಕೊಡ್ತೀವಿ ವಾಪಸ್ ಬರುತ್ತೆ. ನೀರು ಉಳಿಸಿ, ನಾಳೆ ನೀರು ಬರುತ್ತೆ. ಕರೆಂಟ್ ಉಳಿಸಿ, ನಾಳೆ ಕರೆಂಟ್ ಬರುತ್ತೆ. ಅಂದ್ರೆ ಕರ್ಮ ಸಿದ್ಧಾಂತ. ಒಂದು ವೇಸ್ಟ್ ಮಾಡಕ್ ನಿನಗೆ ಅಧಿಕಾರ ಇಲ್ಲ ಭೂಮಿ ಮೇಲೆ, ಯಾಕಂದ್ರೆ ನಾವು ಸೃಷ್ಟಿ ಮಾಡಿದ್ದಲ್ಲ ಇದು, ಪ್ರಕೃತಿ ಕೊಟ್ಟಿದೆ. ಪ್ರತಿಯೊಂದು ಅಷ್ಟೇ. ಸೋಮಾರಿತನದಿಂದ ಹೆಚ್ಚು ತಿನ್ವಿ ಅನ್ಕೊಳ್ಳಿ, ಹೆಚ್ಚು ಮಲ್ಕೊಂಡ್ವಿ ಅನ್ಕೊಳ್ಳಿ, ದೇಹ ಹಾಳಾಗುತ್ತೆ. ಕರ್ಮ ಸಿದ್ಧಾಂತ. ಅಂದ್ರೆ ಅಜ್ಞಾನದಿಂದ ಕರ್ಮ ಬಂತು. ಅಥವಾ ದೇಹಕ್ಕೆ ಎಷ್ಟು ಕೊಡ್ಬೇಕಷ್ಟು ಕೆಲಸ ಕೊಟ್ಟು, ಎಷ್ಟು ಕೊಡ್ಬೇಕಷ್ಟು ರೆಸ್ಟ್ ಕೊಟ್ಟು, ಎಷ್ಟು ಕೊಡ್ಬೇಕಷ್ಟು ಊಟ ಮಾಡಿ ಇದ್ರೆ ದೇಹ ಸದೃಢವಾಗಿರುತ್ತೆ. ಚೆನ್ನಾಗಿ ಪ್ರತಿದಿನ ಗಂಟೆಗಟ್ಟಲೆ ಧ್ಯಾನ ಮಾಡಿದ್ರೆ ದೇಹ ಸದೃಢವಾಗಿರುತ್ತೆ. ಚೆನ್ನಾಗಿ ಬರುತ್ತೆ ದೇಹ, ಇನ್ನೂ ಸುಖ ಅನುಭವಿಸ್ಬೋದು ಈ ದೇಹದಿಂದ. ಅದೇ ದೇಹಕ್ಕೆ ಎಷ್ಟು ಬೇಕಷ್ಟು ಕೊಡದೆ, ನಿದ್ದೆನೋ ಊಟನೋ ಅಥವಾ ಹೆಚ್ಚು ಕೊಟ್ವಿ ಅನ್ಕೊಳ್ಳಿ, ಏನಾಗುತ್ತೆ? ದೇಹ ಹಾಳಾಗುತ್ತೆ, ಶಿಥಿಲ ಆಗುತ್ತೆ. ದೇಹ ದಿನದಿನಕ್ಕೂ ಎನರ್ಜಿ ಕಡಿಮೆ ಆಗುತ್ತೆ. ಆ ಎನರ್ಜಿ ಕಡಿಮೆ ಆಗುತ್ತೆ. ಯಾರು ಮಾಡಿದ್ರು ಎನರ್ಜಿ? ನೀನೇ ಎನರ್ಜಿ ಕಡಿಮೆ ಮಾಡ್ಕೊಂಡಿ ದೇಹದಲ್ಲಿ. ಹೇಗೆ ಕಡಿಮೆ ಮಾಡ್ಕೊಂಡಿ? ನಿನ್ನ ಅಜ್ಞಾನದಿಂದ. ನೋಡಿ ಮಾಸ್ಟರ್ಸ್, ಅದೇ ಧ್ಯಾನ ಇದ್ರೆ ಏನ್ ಮಾಡ್ತೀವಿ? ದೇಹನ ಚೆನ್ನಾಗಿ ನೋಡ್ಕೊಂತೀವಿ. ಅಂದ್ರೆ ಯಾಕೆ ಬೇಕು ಧ್ಯಾನ? ಅಂದ್ರೆ ಧ್ಯಾನದಿಂದ ಜ್ಞಾನ. ನೋಡಿ, ಏನಪ್ಪ ಹೇಳುತ್ತೆ ಜ್ಞಾನ ಅಂತಂದ್ರೆ, ಈ ದೇಹ ನೀನಲ್ಲ, ದೇಹದಲ್ಲಿ ಇದೀ, ದೇಹನ ಚೆನ್ನಾಗಿ ನೋಡ್ಕ, ದೇಹಕ್ಕೆ ಒಳ್ಳೆ ಆಹಾರ ಕೊಡು. ನೋಡಿ, ದೇಹಕ್ಕೆ ಮಾಂಸ ಕೊಡಬೇಡ. ಏನ್ ಕೊಡ್ತೀವಿ ಅದು ವಾಪಸ್ ಬರುತ್ತೆ. ಕೆಟ್ಟ ಆಹಾರ ಕೊಟ್ವಿ ದೇಹಕ್ಕೆ, ದೇಹ ಹಾಳಾಯ್ತು. ಅದೇ ಕರ್ಮ ಸಿದ್ಧಾಂತ. ಇವತ್ತು ನಾಳೆ ಅನುಭವಿಸ್ತೀವಿ. ಅಥವಾ ಸುಮ್ಮನೆ ಅನ್ನೆಸರಿ ಜಾಸ್ತಿ ಉಪವಾಸ ಮಾಡಿದ್ವಿ, ಒಂದು ಲಿಮಿಟ್ ದಾಟಿ ಉಪವಾಸ ಮಾಡಿದ್ವಿ, ಲಿಮಿಟ್ ದಾಟಿ ನಿದ್ರೆನ ತ್ಯಾಗ ಮಾಡಿದ್ವಿ, ಏನಾಗುತ್ತೆ? ದೇಹ ಹಾಳಾಯ್ತು. ರೆಸ್ಟ್ ಇಲ್ಲ, ಕಣ್ಣಿಗೆ ರೆಸ್ಟ್ ಇಲ್ಲ, ಬಾಡಿಗೆ ರೆಸ್ಟ್ ಇಲ್ಲ. ಅಂದ್ರೆ ಎಕ್ಸಸ್ ಮಾಡ್ಬಾರ್ದು, ಕಡಿಮೆನೂ ಮಾಡ್ಬಾರ್ದು, ಜಾಸ್ತಿ ಮಾಡ್ಬಾರ್ದು, ಕಡಿಮೆ ಮಾಡ್ಬಾರ್ದು. ಅದು ಕೂಡ ಕರ್ಮನೇ. ದೇಹನ ಚೆನ್ನಾಗಿ ನೋಡ್ಕೊಂತಿಲ್ಲ ನೀನು. ಅಂದ್ರೆ ಪ್ರತಿಯೊಂದು ವಾಪಸ್ ಬಂದೇ ಬರುತ್ತೆ. ನಾವೇನ್ ಕೊಡ್ತೀವಿ ವಾಪಸ್ ಬರುತ್ತೆ. ನೋಡಿ ಮಾಸ್ಟರ್ಸ್, ಈ ಬಂಧಗಳು ಅಷ್ಟೇನೆ. ಅಟ್ಯಾಚ್ ಆಗ್ಬಿಡ್ತೀವಿ. ಈ ಭೂಮಿ ಮೇಲೆ ಬರ್ತೀವಿ, ನಾವು ದೇಹದಲ್ಲಿ ಇದೀನಿ ಅಂತ ಒಂದು ಪ್ರಜ್ಞೆಯಲ್ಲಿ ಇದ್ದಾಗ ಏನ್ ಮಾಡ್ತೀವಿ? ದೇಹಕ್ಕೆ ಅಂಟಲ್ಲ, ಈ ಸಂಸಾರಕ್ಕೆ ಅಂಟಲ್ಲ, ಈ ಸೊಸೈಟಿಗೆ ಅಂಟಲ್ಲ, ನಾನು ಅಂತಕ್ಕಂಥ ಒಂದು ವಿಷಯಕ್ಕೆ ಅಂಟಲ್ಲ. ಅದೇ ಬಂಧ ಗಟ್ಕೊಂಡ್ರೆ ಏನಾಗುತ್ತೆ? ಒಂದೊಂದು ಕೆಲಸ, ಕೆಟ್ಟ ಕೆಲಸಗಳು ಮಾಡಕ್ ಶುರು ಮಾಡ್ತೀವಿ. ಎಲ್ಲಿ ತಪ್ಪಿ ಬಿಡುತ್ತೆ ನನ್ನಿಂದ, ಎಲ್ಲಿ ದೂರ ಆಗುತ್ತೆ.
ನನಗೆ ಅದು ಅಧಿಕಾರ ಬೇಕಿತ್ತು, ಅಧಿಕಾರದಿಂದ ಎಲ್ಲಿ ದೂರ ಆಗ್ಬಿಡ್ತೀನಿ ನಾನು. ನೋಡಿ, ಅಜ್ಞಾನ. ಓಹೋ, ಅಧಿಕಾರ ಮಿಸ್ ಆಗ್ಬಿಡುತ್ತೆ ನನ್ನಿಂದ, ಹೋಗ್ಬಿಡುತ್ತೆ ನಾನು ಅಂತಕ್ಕಂಥದ್ದು ಹೋಗ್ಬಿಡುತ್ತೆ, ನನ್ನ ಪದವಿ ಹೋಗ್ಬಿಡುತ್ತೆ. ಅವಾಗ ಏನ್ ಮಾಡ್ತೀವಿ? ತಲೆ ಹೊಡೆದಾದ್ರೂ ಆ ಪದವಿ ಸಂಪಾದಿಸ್ಕೊಂತೀವಿ. ಕರ್ಮ ಸಿದ್ಧಾಂತ. ನಾಳೆ ಏನು ಸಿಗಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು ಮುಂದಿನ ಜನ್ಮ, ಎಷ್ಟು ಪ್ರಯತ್ನ ಮಾಡಿದ್ರು ನೀನು ಬೇಕಂದ್ರೆ ಸಿಗಲ್ಲ. ಯಾಕಂದ್ರೆ ಹೋದ್ ಜನ್ಮ ತಲೆ ಹೊಡೆದಿದೆಯಲ್ಲ. ನೋಡಿ, ಕರ್ಮ ಸಿದ್ಧಾಂತ ಪ್ರತಿಯೊಂದು ಅಪ್ಲಿಕೇಬಲ್. ಏನೇ ಕೆಲಸ ಮಾಡಿದ್ರು ತಕ್ಕಂತ ಪ್ರತಿಫಲ ಇವತ್ತಾದ್ವಾ ನಾಳೆ, ಈ ಜನ್ಮದಲ್ಲೂ ಅಥವಾ ಮುಂದಿನ ಜನ್ಮದಲ್ಲಿ ಇದ್ದಿದ್ದೆ, ಬಿಡಲ್ಲ ಅದು. ಅಂದ್ರೆ ಎಲ್ಲರಿಗೂ ಅಪ್ಲಿಕೇಬಲ್ ಇದು. ಪ್ರತಿಯೊಂದು ಸೃಷ್ಟಿ, ಪ್ರತಿ ಆತ್ಮಕ್ಕೂ ಕೂಡ ಅನುಭವಿಸ್ಬೇಕಾಗಿದ್ದೆ ಇದು. ನಾವು ಈ ಜನ್ಮ ಏನು ಮಾಡಿಲ್ಲ ಸರ್ ತಪ್ಪುಗಳು, ಬಟ್ ನನ್ಗೆ ಈ ಜನ್ಮದಲ್ಲಿ ಏನು ದಕ್ತಾ ಇಲ್ಲ ನನಗೆ. ಹೋದ್ ಜನ್ಮ ಎಷ್ಟು ಕರ್ಮ ಮಾಡಿದೀಯೋ, ಎಷ್ಟು ಜನ್ಮಗಳ ಕರ್ಮಗಳಿದಾವೋ. ಅಂದ್ರೆ ಒಂದು ಜನ್ಮದ ಮುಖಾಂತರ ನೋಡಿದ್ರೆ ಅಜ್ಞಾನ, ಎಲ್ಲಾ ಜನ್ಮದ ಒಂದು ಅಳತೆ ಮಾಡಿದ್ರೆ, ಅಂದ್ರೆ ಈ ತೆರೆ ಮುಂದೆ ಈ ದೇಹ ಕಾಣ್ತಿದೆ, ತೆರೆಯಿಂದ ಎಷ್ಟು ಜನ್ಮಗಳಿದಾವೋ, ತೆರೆಯಿಂದ ಎಷ್ಟೋ ಕೆಟ್ಟ ಕೆಲಸ ಮಾಡಿದೀಯೋ ನೀನು. ತೆರೆ ಮುಂದೆ ಕಾಣ್ತಕ್ಕಂಥದ್ದಲ್ಲ ಭಾಗವತ, ತೆರೆ ಹಿಂದೆ ಇದೆ ಎಷ್ಟೋ. ನೋಡಿ, ಎಷ್ಟೋ ಮಾಡಿದೀಯ ನೀನು, ಎಷ್ಟೋ ಜನ್ಮಗಳು ತಗೊಂಡಿದೀಯ. ಈ ಮನುಷ್ಯ ಜನ್ಮ ಒಂದು 400 ಜನ್ಮ ತಗೊಂಡಿದೀಯ, 500 ಜನ್ಮ ತಗೊಂಡಿದೀಯ, ಪ್ರಾಣಿ ಪಕ್ಷಿ ಜನ್ಮ ತಗೊಂಡಿದೀಯ, ಎಷ್ಟೋ ಜನ್ಮಗಳು ತಗೊಂಡಿದೀಯ. ಈ ಮನುಷ್ಯ ಜನ್ಮದಲ್ಲಿ ಧ್ಯಾನ ಇಲ್ದೆ, ಜ್ಞಾನ ಇಲ್ದೆ ಎಷ್ಟು ಕೆಟ್ಟ ಕೆಲಸ ಮಾಡಿದೀಯೋ. ಇನ್ನ ಅಹಂಕಾರದಿಂದ, ಸೋಮಾರಿತನದಿಂದ, ಬಂಧಗಳಿಂದ. ನೋಡಿ, ಅಂದ್ರೆ ತಕ್ಕಂತ ಪ್ರತಿಫಲ ಇವತ್ತು ಇದ್ದಿದ್ದೆ. ಹಾಗಾಗಿ ಎಚ್ಚರವಾಗಿರ್ಬೇಕು. ಧ್ಯಾನಕ್ಕೆ ಬಂದ್ರು ಕೂಡ ಅಷ್ಟೇನೆ, ಧ್ಯಾನಕ್ಕೆ ಬಂದ್ರು ಕೂಡ ಏನ್ ಆಲೋಚನೆ ಮಾಡ್ತಿದೀವಿ, ಏನ್ ಮಾತಾಡ್ತಿದೀವಿ, ಏನ್ ನೋಡ್ತಿದೀವಿ. ಯಾಕಂದ್ರೆ ಪ್ರತಿಯೊಂದು ಕರ್ಮನೇ ತಕ್ಕಂತ ರಿಸಲ್ಟ್ ಇರುತ್ತೆ. ನೋಡಿ ಮಾಸ್ಟರ್ಸ್, ಎಲ್ಲರಿಗೂ ಅಪ್ಲಿಕೇಬಲ್ ಇದು. ಹಾಗಾಗಿ ಎಚ್ಚರ, ಎಚ್ಚರ, ಅವೇರ್ನೆಸ್. ದಿನ ಧ್ಯಾನ ಮಾಡ್ತಾ ಏನಾಗುತ್ತೆ, ಆ ಬುದ್ಧಿ ಅಂತಕ್ಕಂಥ ಹೆಚ್ಚಾಗ್ತಾ ಹೋಗುತ್ತೆ. ಫಸ್ಟ್ ದಿನ ಬುದ್ಧಿ ಅಂತಕ್ಕಂಥದ್ದು 0% ಇರುತ್ತೆ ಧ್ಯಾನಕ್ಕೆ ಬಂದಾಗ. ಏನ್ ಹೇಳುತ್ತೆ ಬುದ್ಧಿ ಅಂದ್ರೆ, ಎಚ್ಚರವಾಗಿರು ನೀನು. ಏನು ಮಾತಾಡ್ತಿದೀಯ ಅದ್ರ ಮೇಲೆ ಎಚ್ಚರ, ಏನು ನೋಡ್ತಿದ್ಯ ಅದ್ರ ಮೇಲೆ ಎಚ್ಚರ, ಏನು ಕೆಲಸ ಮಾಡ್ತಿದ್ಯ ಅದ್ರ ಮೇಲೆ ಎಚ್ಚರ. ಯಾಕೆ ಎಚ್ಚರ ಅಂತಂದ್ರೆ ಕರ್ಮ ಸಿದ್ಧಾಂತ ಇದೆ ಇಲ್ಲಿ. ನೋಡಿ, ಮನ್ಸು ಏನ್ ಹೇಳ್ತಿದೆ ಅದ್ರ ಮೇಲೆ ಎಚ್ಚರ. ಗಮನಿಸು ಮನ್ಸನ್ನ. ನಿನ್ ಮನ್ಸು ಏನ್ ಹೇಳ್ತಿದೆ? ಸೋಮಾರಿತನ ಹೇಳ್ತಿದ್ಯಾ, ಕೆಲಸ ಮಾಡಂತ ಹೇಳ್ತಿದ್ಯಾ, ಗೌರವ ಕೊಡಂತ ಹೇಳ್ತಿದ್ಯಾ, ನೆಗೆಟಿವ್ ಆಲೋಚನೆ ಮಾಡ್ತಿದ್ಯಾ, ನೆಗೆಟಿವ್ ಮಾತಾಡಂತಿದ್ಯಾ, ಈ ಬಂಧಗಳಲ್ಲಿ ಸಿಗಕ್ಕ ಅಂತ ಹೇಳ್ತಿದ್ಯಾ, ಬೇಕು ಬೇಕು ಅಂತಿದ್ಯಾ ಮನ್ಸು. ಯಾಕೆ ಗಮನಿಸ್ಬೇಕು ಅಂದ್ರೆ ಕರ್ಮ ಸಿದ್ಧಾಂತ ಇದೆ, ತಕ್ಕಂತ ಪ್ರತಿಫಲ ಇದೆ. ನೋಡಿ ಮಾಸ್ಟರ್, ನೀನ್ ಏನಾದ್ರೂ ಮಾಡ್ಬೋದು ಭೂಮಿ ಮೇಲೆ, ನೀನ್ ಏನಾದ್ರೂ ಮಾಡ್ಬೋದು. ಎಲ್ಲದಕ್ಕೂ ಓಕೆ, ಸೃಷ್ಟಿ ಎಲ್ಲದಕ್ಕೂ ಓಕೆ ಓಕೆ ಅನ್ನತ್ತೆ. ಬಟ್ ತಕ್ಕಂತ ಪ್ರತಿಫಲ ಇದೆ ಅಂತ ಹೇಳುತ್ತೆ. ಮಾಡು ನೀನ್, ಪರವಾಗಿಲ್ಲ, ಓಕೆ ಮಾಡು, ಏನ್ ತೊಂದ್ರೆ ಇಲ್ಲ. ನಾನು ಇನ್ನೂ ಒಂದು 10 ಜನ್ಮ ಕೊಡ್ತೀನಿ ನಿನಗೆ, ಇನ್ನೂ 10 ಜನ್ಮ 100 ಜನ್ಮ ಕೊಡ್ತೀನಿ, ದೇಹ ರೆಡಿ ಮಾಡ್ತೀನಿ. ಬಟ್ ತಕ್ಕಂತ ಪ್ರತಿಫಲ ಇದೆ. ನೋಡಿ, ಏನ್ ಮಾಡಿದ್ಯಾ ಅದು ಅನುಭವಿಸ್ಲೇಬೇಕು. ಬಿಡಕ್ ಸಾಧ್ಯ ಇಲ್ಲ. ಯಾರು ಕೂಡ ಮುಕ್ತಿ ಹೊಂದಕ್ ಸಾಧ್ಯ ಇಲ್ಲ. ಆ ಒಂದು ಕರ್ಮ ಸಿದ್ಧಾಂತದಿಂದ ಬಿಡುಗಡೆ ಇಲ್ಲೇ ಇಲ್ಲ. ಆ ಕರ್ಮ ಸಿದ್ಧಾಂತದಲ್ಲಿ ಪಾಸ್ ಆಗ್ಲೇಬೇಕು. ಫೇಲ್ ಆಗಕ್ ಸಾಧ್ಯನೇ ಇಲ್ಲ. ಮೇಲೆ ಹೋದಾಗ ಇಲ್ಲಿ ಎಲ್ಲ ಟೈಮ್ ಬರುತ್ತೆ, ಒಂದಿನ ಈ ದೇಹ ಬಿಡುವಾಗ ಟೈಮ್ ಬರುತ್ತೆ. ಮೇಲೆ ಹೋದಾಗ ತೋರಿಸ್ತಾರೆ, ನೋಡಪ್ಪ ಇಷ್ಟೊಂದು ಕರ್ಮಗಳಿದಾವೆ ನೀವು. ಇಷ್ಟು ಜನ್ಮ ಮಾಂಸ ತಿಂದಿದ್ಯಾ, ಇಷ್ಟು ಜನಕ್ಕೆ ತಲೆ ಹೊಡೆದಿದ್ಯಾ, ದುಡ್ಡು ಸಂಪಾದಿಸಿದ್ಯಾ, ಇಷ್ಟು ಜನರ ಮೇಲೆ ದಬ್ಬಾಳಿಕೆ ಮಾಡಿದ್ಯಾ, ಇಷ್ಟು ಜನರ ಮೇಲೆ ಕರುಣೆ ಇಲ್ಲದೆ ಬಾಯಿ ಬಂದಂಗೆ ಬೈದಿದ್ಯಾ, ನೋವು ಕೊಟ್ಟಿದ್ಯಾ. ಸೊ ನಿನಗೆ ಮುಂದಿನ ಜನ್ಮ ಇರುತ್ತೆ, ಇವೆಲ್ಲ ಇರುತ್ತೆ. ಇದ್ರಲ್ಲಿ ಎಷ್ಟು ತಗಂತೀಯ ಅದು ಕೂಡ ಹೇಳ್ತಾರೆ, ಚಾಯ್ಸ್ ಕೊಡ್ತಾರೆ. ನಾನು ಎಲ್ಲ ತಗಂತೀನಿ ಅಂತಂದ್ರೆ ಓಕೆ ತಗ, ನಿನಗೆ ಬಿಟ್ಟಿದ್ದು. ಇಲ್ಲ, ನಾನು ಸ್ವಲ್ಪ ತಗಂತೀನಿ, ಪ್ರಾರಬ್ಧ ಕರ್ಮ. ಒಂದು ನನಗೆ ತಡ್ಕೊಳಕ್ ಆಗಲ್ಲ, ಈ ದೇಹ ತಡ್ಕೊಳಕ್ ಆಗಲ್ಲ, ನಾನು ಸ್ವಲ್ಪ ತಗೊಂಬರ್ತೀನಿ, ಒಂದು 20%, 30%, ಅಥವಾ 5%, 1%. ಬಟ್ ಇನ್ನು ಮಿಕ್ಕಿದ್ದು 1% ಅಂದ್ರೆ 99% ಪೆಂಡಿಂಗ್ ಇದ್ದೇ ಇರುತ್ತೆ. ಅದು ಮುಗಿಸ್ಲೇಬೇಕು ಚಾಪ್ಟರ್. ಅಂದ್ರೆ ಅಲ್ಲೇ ತನಕ ಮುಕ್ತಿ ಇಲ್ಲ, ಪಾಸ್ ಆಗಕ್ ಸಾಧ್ಯ ಇಲ್ಲ. ನೋಡಿ ಮಾಸ್ಟರ್ಸ್,
ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇವೆಲ್ಲ ಇರ್ತವೆ, ಇದ್ದೇ ಇರ್ತವೆ. ಯಾರು ಮುಕ್ತಿ ಹೊಂದ ಯಾರು ಇದರಿಂದ ಬಿಡುಗಡೆ ಹೊಂದಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಪ್ರತಿಯೊಂದು ಕೆಲಸದ ಮೇಲೆ ಎಚ್ಚರ. ಯಾಕೆ ಎನ್‌ಲೈಟನ್ ಮಾಸ್ಟ್ರು ಅಷ್ಟು ಅವೇರ್‌ನೆಸ್ ಅಲ್ಲಿ ಇರ್ತಾನಂತಂದ್ರೆ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಜ್ಞಾನ ಇರುತ್ತೆ. ಕರ್ಮ ಸಿದ್ಧಾಂತ ಇದೆ ಈ ಭೂಮಿ ಮೇಲೆ. ಈ ಸೃಷ್ಟಿಯಲ್ಲಿ ಕರ್ಮ ಸಿದ್ಧಾಂತ ಇದೆ ಅಂತ ಗೊತ್ತು ಅವ್ನಿಗೆ. ಹಾಗಾಗಿ ಯಾವುದಕ್ಕೂ ಅವನು ಎಲ್ಲದೂ ಕೂಡ ಎಚ್ಚರವಾಗಿ ಮಾಡ್ತಾನೆ. ಒಂದು ಮಾತಾಡಿದ್ರೆ ಎಚ್ಚರ, ಒಂದು ನೋಡಿದ್ರೆ ಎಚ್ಚರ, ಒಂದು ಆಲೋಚನೆ ಮಾಡಿದ್ರೆ ಎಚ್ಚರ. ನೋಡಿ, ಪತ್ರಿ ಸಾರು ಯಾಕೆ ಅಷ್ಟು ಕೋಪ ಮಾಡ್ತಿದ್ರಂದ್ರೆ, ಎಚ್ಚರ ಇಲ್ದಂಗೆ ಮಾತಾಡಿದ್ರೆ, ಆಲೋಚನೆ ಮಾಡಿದಂದ್ರೆ, ಅವರಿಗೆ ಅದ್ರ ರಿಸಲ್ಟ್ ಗೊತ್ತಿತ್ತು. ಏನಾಗುತ್ತಂತ ಗೊತ್ತಿತ್ತು. ಸುಮ್ನೆ ಆಲೋಚನೆ ಮಾಡೋದು, ಸುಮ್ನೆ ಮಾತಾಡೋದು, ಸುಮ್ನೆ ತಿನ್ನೋದು ಅಂತಂದ್ರೇನು? ಅಜ್ಞಾನ ಅಂತದು. ಅಜ್ಞಾನಕ್ಕೆ ತಕ್ಕಂತ ಪ್ರತಿಫಲ ಇದ್ದೇ ಇರುತ್ತೆ ನೋಡಿ. ಕರ್ಮ ಸಿದ್ಧಾಂತ. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವಿ, ದಿನದಿನಕ್ಕೂ ಎಚ್ಚರಿಕೆ ಜಾಸ್ತಿ ಆಗುತ್ತೆ. ಏನಾಗುತ್ತೆ? ನಾವೇನ್ ಮಾಡ್ತಿದೀವಿ ನಾವು ಗಮನಿಸ್ತೀವಿ. ನಾವು ಏನು ಮಾಡ್ತಿದೀವಿ ಅಂತ ಗಮನಿಸಿದ ತಕ್ಷಣ ಏನಾಗುತ್ತೆ? ಸಹಜವಾಗೇ ಪ್ರತಿ ಕೆಲಸದಲ್ಲೂ ಕೂಡ ಒಂದು ಪರ್ಫೆಕ್ಷನ್ ಬರುತ್ತೆ ಅಥವಾ ಸ್ವಚ್ಛತೆ ಬರುತ್ತೆ. ಒಂದು ಕೆಲ್ಸನ ಕೂಡ ಶುದ್ಧವಾಗಿ ಮಾಡ್ತೀವಿ ನಾವು. ಅಲ್ಲಿ ನಾನು ಅಂತಕ್ಕಂಥದ್ದು ಇರಲ್ಲ. ಅದು ಭಗವಂತ ಇರ್ತಾನೆ ಅಲ್ಲಿ ಕೆಲಸದಲ್ಲಿ. ಏನೇ ಮಾಡು, ಆ ಒಬ್ಬೊಬ್ಬ ದೈವತ್ವದಿಂದ ಮಾಡಿದಾಗ ಏನಾಗುತ್ತೆ? ತಕ್ಕಂತ ಒಂದು ಪ್ರತಿಫಲ ಬರುತ್ತೆ. ಅಲ್ಲಿ ಸ್ವಾರ್ಥ ಇರೋದಿಲ್ಲ. ಒಂದು ಸೇವೆ ಅಂತ ಇರುತ್ತೆ ಧ್ಯಾನ ಮಾಡಿದಾಗ ನೋಡಿ. ಯಾಕೆ ನಾವೆಲ್ಲ ಧ್ಯಾನ ಮಾಡಿದ ತಕ್ಷಣ ಎಲ್ರಿಗೂ ಹಂಚಂತೀವಿ ಅಂತಂದ್ರೆ ತಕ್ಕಂತ ಪ್ರತಿಫಲ ಇದೆ. ನಿನ್ನ ಕರ್ಮಗಳು ಎಷ್ಟೋ ಕಳೀತವೆ. ಆ? ಯಾಕೆ ಸ್ವಾಧ್ಯಾಯ ಅಂತಂದ್ರೆ ಈ ಕರ್ಮ ಸಿದ್ಧಾಂತ ಚೆನ್ನಾಗಿ ಗೊತ್ತಾಗುತ್ತೆ ದಿನದಿನಕ್ಕೂ. ಎಷ್ಟೋ ಮಹಾಪುರುಷರು ಮಾಡಿರ್ತಕ್ಕಂಥ ತಪ್ಪುಗಳು ತಕ್ಕಂತ ಪ್ರತಿಫಲ ಅನುಭವಿಸಿರ್ತಾರೆ. ಆ ಒಂದು ಪ್ರತಿಫಲನ ಹೇಗೆ ಕಳ್ಕೊಂಡ್ರು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಫಸ್ಟ್ ಜ್ಞಾನ ಬರುತ್ತೆ ಧ್ಯಾನದಿಂದ. ಏನು ಜ್ಞಾನ ಅಂತಂದ್ರೆ ಕರ್ಮ ಸಿದ್ಧಾಂತ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಮಾಸ್ಟರ್ಸ್. ಚೆನ್ನಾಗ್ ಗೊತ್ತಾಗುತ್ತೆ ಕರ್ಮ ಸಿದ್ಧಾಂತ. ಆ ಬುದ್ಧ ಧ್ಯಾನಕ್ಕೆ ಕೂತಾಗ ಎಷ್ಟೋ ಜನ್ಮಗಳು ನೋಡ್ಕೊಂತಾನೆ. ಒಂದೊಂದು ಜನ್ಮಕ್ಕೆ ತಕ್ಕಂತ ಪ್ರತಿಫಲ ಹೇಗ್ ಬಂತು? ನಾನ್ ನಾನ್ ತಪ್ಪುಗಳು ಮಾಡಿರ್ತಕ್ಕಂತ ಜನ್ಮಗಳಲ್ಲಿ ಆ ತಪ್ಪುಗಳಿಗೆ ತಕ್ಕಂತ ಪ್ರತಿಫಲ ಏನ್ ಬಂತು ನನಗೆ? ಗೊತ್ತಾಯ್ತು. ಓಹೋ! ನಾನು ಒಂದ್ ಜನ್ಮ ಸೂಸೈಡ್ ಮಾಡ್ಕೊಂಡಿದ್ದೆ. ಮೇಲಿನ ಲೋಕಕ್ಕೆ ಹೋದೆ. ಪ್ರತಿಫಲ ಹೇಗಿರುತ್ತೆ ನೋಡಿ. ಮೇಲಿನ ಲೋಕಕ್ಕೆ ಹೋದೆ. ಅಲ್ಲಿ ಹೇಳಿದ್ರು, "ನೀನು ಒಂದು 100 ವರ್ಷ ಸುಮ್ನೆ ಕೂತ್ಕೊ. ನಿನ್ ದೇಹ ಕೊಡಲ್ಲ ನಾವು. ಯಾಕಂದ್ರೆ ನೀನು ಸೃಷ್ಟಿಗೆ ಅಪೋಸಿಟ್ ಹೋಗಿದ್ದೀಯ ನೀನು. ಸೂಸೈಡ್ ಮಾಡ್ಕೊಂಡಿದ್ಯಾ ನೀನು. ಸೂಸೈಡ್ ಮಾಡ್ಕೊಂಡಿ ಅದ್ ತಕ್ಕಂತ ಜಾಯಿಂಟ್ ಕರ್ಮಗಳಿರುತ್ತೆ. ಇನ್ನೊಬ್ರಿಗೆ ಆ ನೀನೇನೋ ಕೆಲ್ಸ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅಥವಾ ನಿನ್ನಿಂದ ಏನೋ ಎಕ್ಸ್‌ಪೀರಿಯನ್ಸ್ ತಗೋಬೇಕು. ಅದೆಲ್ಲ ಕಟ್ ಆಗೋಯ್ತು ಸೂಸೈಡ್ ಮಾಡ್ಕೊಂಡಕ್ಕೆ. ಸೊ ಹಂಗಾಗಿ ನಿನಗೆ ಸೃಷ್ಟಿಗೆ ಅಪೋಸಿಟ್ ಹೋಗಿದ್ದಿ. ನಿನಗೆ ಜಾಸ್ತಿ ಕರ್ಮಗಳು. ಹಂಗಾಗಿ ಒಂದು 100, 200 ವರ್ಷ ಸುಮ್ನೆ ಕೂತ್ಕೊ ನೀನು. ದೇಹನೇ ಕೊಡಲ್ಲ ನಾವು ನಿನಗೆ. ಯಾಕಂದ್ರೆ ಸೃಷ್ಟಿಗೆ ಅಪೋಸಿಟ್ ಹೋಗಿದ್ದಿ. ಕರ್ಮ ಸಿದ್ಧಾಂತ ನೋಡಿ ಇಲ್ಲಿ ಅಪ್ಲಿಕೇಬಲ್. ಅದೇ ಸೂಸೈಡ್ ಮಾಡ್ಕೊಂಡಿಲ್ಲ. ನಾನ್ ಚೆನ್ನಾಗ್ ಬದುಕ್ದೆ. ಎಲ್ಲಾನು ಸಹಿಸ್ಕೊಂಡೆ ಭೂಮಿ ಮೇಲೆ. ಏನ್ ಕಷ್ಟ ಬಂದ್ರು ಸಹಿಸ್ಕೊಂಡೆ. ಏನು ಅವಮಾನ ಆದ್ರೂ ಸಹಿಸ್ಕೊಂಡೆ. ಏನು ಮಾನ ಬಂದ್ರೂ ಕೂಡ ನಾನು ಅಹಂಕಾರ ಇಲ್ದೆ ಆ ಅದನ್ನ ಸಮವಾಗಿ ಸ್ವೀಕರಿಸ್ದೆ. ನೋಡಿ ಇದು ಮ್ಯಾಟ್ರೆ. ಅವಾಗ ಏನಾಗುತ್ತೆ? ಆ ಜನ್ಮ ಸರಿಯಾಗಿ ಕಂಪ್ಲೀಟ್ ಆಗುತ್ತೆ. ಎಲ್ಲರಿಗೂ ಎಲ್ಲಾ ಎಕ್ಸ್‌ಪೀರಿಯನ್ಸ್ ಕೊಡ್ತೇನೆ ನಿನ್ ಜೊತೆ ಇರೋರಿಗೆ. ಅವಾಗ ಏನಾಗುತ್ತೆ? ನಿನಗೆ ನೆಕ್ಸ್ಟ್ ಬೇಕಂದ್ರೆ ಜನ್ಮ ಈಸಿಯಾಗಿ ಸಿಗುತ್ತೆ. ದೇಹ ಈಸಿಯಾಗಿ ಸಿಗುತ್ತೆ. ಅದಾದ್ಮೇಲೆ ನೀನು ಒಂದೊಳ್ಳೆ ಗ್ರೇಟ್ PSSM ಮೂವ್‌ಮೆಂಟ್ ಅಲ್ಲಿ ಇದೀಯ. ಒಬ್ಬ ಒಳ್ಳೆ ಗುರು ಹತ್ರ ಇದೀಯ. ಗುರು ಜೊತೆ ಇದ್ಬಿಟ್ಟು ಸೂಸೈಡ್ ಮಾಡ್ಕೊಂತೀವಿ ಯಾವ್ದೋ ಒಂದು ಕೆಲ್ಸಕ್ಕೆ. ಇಲ್ಲಿ ಕೂಡ ನಡೀತವೆ. ಒಂದು ಒಳ್ಳೆ ಸ್ಥಿತಿಯಲ್ಲಿ ಒಂದು ಆಧ್ಯಾತ್ಮಿಕ ಕೆಲ್ಸ ಒಂದು ಗುರು ಜೊತೆ ಇರ್ತೀಯ, ಒಂದು ಸಂಸ್ಥೆಯಲ್ಲಿ ಇರ್ತೀಯ. ಬಟ್ ಸೂಸೈಡ್ ಮಾಡ್ಕೊಂತೀಯ. ನಮ್ಮ ಸೊಸೈಟಿಯಲ್ಲಿ ನೋಡಿದ್ದೀನಿ. ಅವರಿಗೆ ಇನ್ನೂ ಹೆಚ್ಚು ಶಿಕ್ಷೆ. ಯಾಕಂದ್ರೆ ಧ್ಯಾನಕ್ಕೆ ಬಂದಿದ್ದಾರೆ. ಗುರು ಹತ್ರ ಬಂದಿದ್ದಾರೆ. ಪತ್ರಿಜಿ ಅಂತ ಗುರು ಹತ್ರ ಬಂದಿದ್ದಾರೆ. ಅವಾಗೇನಾಗುತ್ತೆ? ಇನ್ನೂ ಹೆಚ್ಚು ಶಿಕ್ಷೆ. ಒಂದು 5 ಪಟ್ಟು ಹೆಚ್ಚು ಶಿಕ್ಷೆ. ನೋಡಿ. ಯಾಕಂದ್ರೆ ಮೆಚುರಿಟಿ ಒಂದಂಗು ಶಿಕ್ಷೆ ಜಾಸ್ತಿ. ಸಣ್ಣ ತಪ್ಪು ಮಾಡಕ್ಕೆ ಈ ಸೃಷ್ಟಿಯಲ್ಲಿ ಎಕ್ಸೆಪ್ಟೆನ್ಸ್ ಇಲ್ಲ. ನಿನಗೆ ಅಂದ್ರೆ ನಿನಗೆ ಜ್ಞಾನ ಹೆಚ್ಚಾದಂಗು ಓಕೆ ಆ ಲೆವೆಲಿಗೆ ತಪ್ಪುಗಳು ಮಾಡ್ಬೋದು.
ಅದ್ ತಕ್ಕಂತ ಶಿಕ್ಷೆ ಇರುತ್ತೆ, ಬಟ್ ಕಡಿಮೆ ಇರುತ್ತೆ. ಬಟ್ ಜಾಸ್ತಿ ಜ್ಞಾನ ಬಂದಾಗ ಸಣ್ಣ ಸಣ್ಣ ತಪ್ಪು ಮಾಡಂಗಿಲ್ಲ ನೀನು. ಹೆಚ್ಚು ಶಿಕ್ಷೆ ಅದು ಕೂಡ ಇರುತ್ತೆ. ಹಾಗಾಗಿ ಮಾಸ್ಟರ್ಸ್ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಕರ್ಮ ಸಿದ್ಧಾಂತ ಅಪ್ಲಿಕೇಬಲ್ ಇದೆ. ಹಾಗಾಗಿ ಪ್ರತಿ ಹೆಜ್ಜೆಯನ್ನು ಕೂಡ ಗಮನಿಸಿ. ಜ್ಞಾನ ಅಂದ್ರೆ ಏನು? ಪ್ರತಿಯೊಂದು ಮಾತು, ನಡತೆ, ಆಲೋಚನೆ, ನೋಟ ಏನು ಮಾಡ್ತಿದ್ಯಾ ನೋಡು. ಆ ರಮಣ ಮಹರ್ಷಿ ಯಾಕೆ ಮೌನದಲ್ಲಿರ್ತಿದ್ರು? ಏನ್ ಬಂತು ಮೌನದಿಂದ ಇದ್ದಾಗ ಅಂದ್ರೆ, ಅವ್ರನ್ನ ಗಮನಿಸ್ಕೊಂಡ್ರು, ಚೆನ್ನಾಗ್ ಗಮನಿಸ್ಕೊಂಡ್ರು. ಕರ್ಮ ಸಿದ್ಧಾಂತದಿಂದ ಬಾಧಿಸ್ಬಿಟ್ಟಿದ್ರು ಅವರು. ಎಷ್ಟೋ ಜನ್ಮಗಳಿಂದ. ನೋಡಿ, ಅದ್ನೆಲ್ಲ ಮುಕ್ತಿ ಪಡೀತಾರೆ ಧ್ಯಾನದಿಂದ, ಮೌನದಿಂದ. ಗೊತ್ತಾಗುತ್ತೆ. ನಮ್ ಜೊತೆ ನಾವ್ ಇರ್ತೀವಿ, ಕಂಪ್ಲೀಟ್ ಆಗಿರ್ತೀವಿ. ಏನು ಮಾಡ್ತಿದ್ವಿ ನಾವು? ಏನು ಮಾಡ್ತಿದ್ದೆ ಮೊದ್ಲು? ನೋಡಿ, ನನ್ನೊಳಗೆ ಎಂತೆಂಥ ಭಾವನೆಗಳಿದ್ವು, ಎಂತೆಂಥ ಆಲೋಚನೆಗಳಿದ್ವು, ಎಂತೆಂಥ ಮಾತಾಡ್ತಿದ್ದೆ ನಾನು. ಎಂಥವ್ರ ಜೊತೆ ವ್ಯವಹಾರ ಮಾಡ್ತಿದ್ದೆ, ಎಂತೆಂಥ ಮಾತುಗಳು ವ್ಯವಹಾರ ಮಾಡ್ಬೇಕಾದ್ರೆ ಎಂತೆಂಥ ಮಾತುಗಳು ಬರ್ತಿದ್ವು ವ್ಯವಹಾರದಲ್ಲಿ. ಅದನ್ನ ಆ ವ್ಯವಹಾರದಿಂದ ಏನ್ ಆಗ್ತಿದ್ದೆ ನಾನು? ಗಮನಿಸ್ತೀವಿ. ಯಾವಾಗ ಹೆಚ್ಚೆಚ್ಚು ಮೌನ ಇರ್ತೀವಿ, ಹೆಚ್ಚೆಚ್ಚು ಧ್ಯಾನ ಸಾಧನೆ ಮಾಡ್ತೀವಿ, ಇವೆಲ್ಲ ಚೆನ್ನಾಗ್ ಗಮನಿಸ್ತೀವಿ. ಯಾರೋ ನಮ್ಮ ಹತ್ರ ಬಂದಾಗ, ಪತ್ರಿಸರ ಹತ್ರ ಬಂದಾಗ ಏನ್ ಹೇಳ್ತಿದ್ರು? ಹೋಗಿ ಧ್ಯಾನ ಮಾಡು ಅಂತಿದ್ರು. ಅಯ್ಯಪ್ಪ ಬರೀ ಧ್ಯಾನ ಮಾಡಂತಾನೆ. ಯಾಕೆ ಹೇಳ್ತಾರೆ? ಅವ್ರು ಇನ್ನೇನ್ ಹೇಳಕ್ ಸಾಧ್ಯ? ನಿನ್ನ ನೀನ್ ಗಮನಿಸ್ದೆ, ಅವ್ರು ಏನ್ ಹೇಳಿದ್ರೆ ಏನ್ ಅರ್ಥ ಆಗಕ್ ಸಾಧ್ಯ? ಒಬ್ಬ ಗುರು ಏನ್ ಹೇಳ್ತಾನೆ? ಹೋಗಿ ಧ್ಯಾನ ಮಾಡು ಅಂತಾನೆ. ಯಾಕಂದ್ರೆ ಆ ಮೂರ್ಖನ ಹತ್ರ ಅಷ್ಟೊಂದು ನೆಗೆಟಿವಿಟಿ ಇರುತ್ತೆ. ಆ ಮಾತುಗಳು ವೇಸ್ಟ್ ಮಾತುಗಳು, ವೇಸ್ಟ್ ಆಲೋಚನೆಗಳು, ವೇಸ್ಟ್ ನೋಟಗಳು, ವೇಸ್ಟ್ ವ್ಯವಹಾರಗಳು, ಚೇಷ್ಟೆಗಳು ನೋಡಿ. ಇವೆಲ್ಲ ಇರ್ತವೆ, ಇವೆಲ್ಲ ಹೋಗ್ತವೆ. ಒಬ್ಬ ಅಂಗುಲಿಮಾಲ ಅಂತ ಇರ್ತಾನೆ, ಒಬ್ಬ ರಾವಣಾಸುರ ಅಂತ ಇರ್ತಾನೆ. ನೋಡಿ, ಅವರೆಲ್ಲ ಇದೇ ಕೆಲಸ ಮಾಡ್ತಾರೆ. ಅಂದ್ರೆ ಇವೆಲ್ಲ ಹೋಗ್ತವೆ. ಧ್ಯಾನ ಮಾಡಿದಾಗ ಏನಾಗುತ್ತೆ? ಜ್ಞಾನ ಬರುತ್ತೆ. ಜ್ಞಾನ ಏನ್ ಹೇಳ್ಕೊಡುತ್ತೆ ಅಂದ್ರೆ, ಒಳ್ಳೆ ಮಾತುಗಳು ಹೇಳ್ಕೊಡುತ್ತೆ, ಒಳ್ಳೆ ಕೆಲಸಗಳು ಹೇಳ್ಕೊಡುತ್ತೆ, ಒಳ್ಳೆ ಆಲೋಚನೆಗಳು ಹೇಳ್ಕೊಡುತ್ತೆ, ಒಳ್ಳೆ ನೋಟ ಹೇಳ್ಕೊಡುತ್ತೆ. ನೋಡಿ ಮಾಸ್ಟರ್ಸ್, ಅಂದ್ರೆ ನಿನ್ನೊಳಗಡೆ ಎಷ್ಟೋ ಕರ್ಮಗಳು ತುಂಬ್ಕೊಂಡಿದೀಯ. ಗುರು ನೋಡ್ತಾನೆ, ಕರ್ಮ ನೋಡ್ತಾನೆ ಇವ್ನು. ಜನ್ಮ ಜನ್ಮ ನೋಡ್ತಾನೆ ಗುರು ಫಸ್ಟ್. ಓಹೋ, ಇಷ್ಟೊಂದು ಕರ್ಮ ಇದೆ, ಹೋಗ್ ಫಸ್ಟ್ ಧ್ಯಾನ ಕೂತ್ಕ ನೀನು. ಹೇಳ್ಕೊಡ್ತೀನಿ, ಧ್ಯಾನ ಹೇಳ್ಕೊಡ್ತೀನಿ, ಜ್ಞಾನ ಹೇಳ್ಕೊಡ್ತೀನಿ. ಬಟ್ ಫಸ್ಟ್ ನೀ ಕೂತ್ಕ. 1 ಗಂಟೆ, 2 ಗಂಟೆ, 3 ಗಂಟೆ, 5 ಗಂಟೆ, 10 ಗಂಟೆ ಕೂತ್ಕ ಫಸ್ಟು. ಅವಾಗೆಲ್ಲ ನಿನ್ ರೋಗಗಳು ಹೋಗ್ತವೆ. ಯಾಕೆ ಹೋಗ್ತವೆ ರೋಗಗಳಂದ್ರೆ, ದೇಹ ಶುದ್ಧ ಆಗುತ್ತೆ ಧ್ಯಾನದಿಂದ. ಅಂದ್ರೆ ಫಸ್ಟ್ ದೇಹ ಶುದ್ಧ ಆಗುತ್ತೆ. ದೇಹ ಶುದ್ಧ ಆಗಿ ಮನಸ್ಸು ಶುದ್ಧ ಆಗುತ್ತೆ ಧ್ಯಾನದಿಂದ. ಕರ್ಮಗಳು ಹೋಗ್ತವೆ. ಫಸ್ಟ್ ಏನು? ಎಲ್ಲ ಶುದ್ಧ ಆಯ್ತು. ನಿನ್ನ ಒಂದು ಎಥರಿಕ್ ಬಾಡಿ, ಎನರ್ಜಿ ಬಾಡಿ ಅಂತಕ್ಕಂಥದ್ದು ಶುದ್ಧ ಆಯ್ತು. ನೋಡಿ, ಆ ಶುದ್ಧ ಆದಾಗ ಏನಾಗುತ್ತೆ? ಪ್ರತಿಯೊಂದು ಸೆಲ್ಲಲ್ಲೂ ಕೂಡ 2,72,000 ನರನಾಡಿಗಳಿದೆ ನಮ್ಮಲ್ಲಿ ಒಳಗಡೆ. ಆ ಒಳಗಡೆ ಇರ್ತಕ್ಕಂಥ ಎಲ್ಲ ರೋಗಗಳು ಶುದ್ಧ ಆದವು ಧ್ಯಾನ ಮಾಡಿದಾಗ. ಕಂಪ್ಲೀಟ್ ಶುದ್ಧ ಆಗಿ ಅದ್ ಕರ್ಮಗಳು ಕ್ಲಿಯರ್ ಆದವು. ನೀವು ಕರ್ಮಗಳು ಕ್ಲಿಯರ್ ಆದ್ರೆ ವಿಶುದ್ಧ ಚಕ್ರ ಕ್ಲಿಯರ್ ಆಯ್ತು. ನೋಡಿ, ಆವಾಗ ನೆಕ್ಸ್ಟ್ ಮೇಲ್ ಬರ್ತೀಯ ನೀನು, ಅಗ್ನಾಗ್ ಬರ್ತೀಯ. ಯಾವಾಗ ಶುದ್ಧ ಆಯ್ತು, ದೇಹ ಎಲ್ಲ ಶುದ್ಧ ಆಯ್ತು, ಅದ್ರ ಜೊತೆಗೆ ಮನ್ಸು ಶುದ್ಧ ಆಗುತ್ತೆ. ಮನ್ಸು ಅಂದ್ರೆ ನೀವೆಲ್ಲ ಹೋಗ್ತವೆ. ಅಹಂಕಾರ ಹೋಗುತ್ತೆ, ಸೋಮಾರಿತನ ಹೋಗುತ್ತೆ, ಇನ್ಸೆಕ್ಯೂರಿಟಿ ಹೋಗುತ್ತೆ, ನನ್ಗೇನು ಮಾಡಕ್ಕಾಗಲ್ಲ ಅಂತಕ್ಕಂಥದ್ದು ಹೋಗುತ್ತೆ. ನಾನು ಭಗವಂತ, ಎಲ್ಲರೂ ಭಗವಂತ ಅಂತ ಗೊತ್ತಾಗುತ್ತೆ. ನನ್ನಲ್ಲೂ ಕೂಡ ಎಷ್ಟೋ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ನೋಡಿ, ಕುತ್ಕೊಂಡೆ ನೀನು, ಇದು ಕರ್ಮ ಸಿದ್ಧಾಂತನೇ. ಕುತ್ಕಂಡಿ, ನಿನ್ ಜೊತೆ ನೀನ್ ಇದ್ದಿ, ಶಕ್ತಿ ಪಡೆದಿ, ಶಕ್ತಿ ಕೊಡಕ್ ರೆಡಿ ಇದೆ ಪ್ರಕೃತಿ. ಶಕ್ತಿ ಬಂತು, ಆ ಶಕ್ತಿಯಿಂದ ಬಂದು ದೇಹ ಎಲ್ಲ ಶುದ್ಧ ಆಯ್ತು, ನಿನ್ನ ಎನರ್ಜಿ ಬಾಡಿ ಎಲ್ಲ ಶುದ್ಧ ಆಯ್ತು. ಮೌನ ಇದ್ದಾಗ ಏನಾಗುತ್ತೆ? ಈ ಮನ್ಸು ಆಟ ಆಡ್ತಕ್ಕಂಥದ್ದೆಲ್ಲ ಗೊತ್ತಾಗುತ್ತೆ. ಮನ್ಸು ಏನೇನು ಆಟ ಆಡ್ಸಿದೆ ಗೊತ್ತಾಗುತ್ತೆ. ನಿನ್ ಜೊತೆ ಇರ್ತೀಯಲ್ಲ, ಏನ್ ಆಗ್ತಿದೆ ಗೊತ್ತಾಗುತ್ತೆ. ಒಳಗಡೆ ಏನೇನ್ ನಡೀತಿದೆ ಯುದ್ಧ ಗೊತ್ತಾಗುತ್ತೆ. ಈ ಮನ್ಸು ಎಲ್ಲೆಲ್ಲಿಗೆ ಹೋಗ್ತಿದೆ, ಏನೇನ್ ಚೇಷ್ಟೆ ಮಾಡ್ತಿದೆ ನೋಡಿ. ಅಂದ್ರೆ ಯಾವಾಗ ನಾವು ಧ್ಯಾನಕ್ಕೆ ಸರೆಂಡರ್ ಆಗ್ತೀವಿ, ನಮಗೆ ನಾವು ಸರೆಂಡರ್ ಆಗ್ತೀವಿ, ಗೊತ್ತಾಗುತ್ತೆ ನಮ್ಮೊಳಗೆ ಏನ್ ನಡೀತಿದೆ ಅಂತ. ನೋಡಿ, ಎಲ್ಲ ತನಕ ನಾವು ಧ್ಯಾನಕ್ಕೆ ಬರಲ್ವೋ ಅಲ್ಲೇ ತನಕ ಪರದೃಷ್ಟಿ, ಪರಜ್ಞಾನ, ಹೊರಗಿಂದು ನೋಡಿ ಆತ್ಮ ಸುಸ್ತಾಗ್ಬಿಟ್ಟಿದೆ. ಒಳಗ್ ನೋಡ್ಕ ನೀನ್ ಹೋಗಿ. ನೋಡಿ, ಯಾವಾಗ ನಾವು ಒಳಗ್ ನೋಡ್ಕೊಂತೀವಿ ಎಲ್ಲ ಗೊತ್ತಾಗುತ್ತೆ. ಒಳಗೆ ಏನ್ ನಡೀತಿತ್ತು ಅಂತ ಗೊತ್ತಾಗುತ್ತೆ. ಆ ಏನ್ ನಡೀತಿತ್ತು, ಆ ಕೆಟ್ಟ ಕೆಲಸಗಳಿಂದ ಏನ್ ರಿಸಲ್ಟ್ ಬಂದಿತ್ತು ಅಂತ ಗೊತ್ತಾಗುತ್ತೆ. ಏನೇನ್ ಮಾಡಿದ್ದೆ, ಏನೇನ್ ಆಗಿತ್ತು ನೋಡಿ.
ಇದು ಈ ಜನ್ಮದಲ್ಲಿ ಧ್ಯಾನಕ್ಕೆ ಬಂದಾಗ ಫಸ್ಟು ಏನೇನ್ ಮಾಡ್ತಿದ್ದಿ ಅಂತ ಗೊತ್ತಾಗುತ್ತೆ. ಸಹಜವಾಗಿ ಗಮನಿಸ್ತಾ ಬರ್ತಾ, ಬರ್ತಾ, ಬರ್ತಾ ನೀನು 3-4 ಕಣ್ಣಿಂದ ನೋಡ್ಕಂತೀಯ. ಇನ್ನೂ ಸ್ಪಷ್ಟ ಆಗುತ್ತೆ. ಕರ್ಮ ಸಿದ್ಧಾಂತ. ಆ ಬುದ್ಧಗೆ ಹೆಂಗೆ ಸ್ಪಷ್ಟ ಆಯ್ತು, ಒಂದು ಜ ಒಂದು ಒಂದು ರಾತ್ರೆಲ್ಲ ಕೂಡ್ತಾನೆ ಧ್ಯಾನಕ್ಕೆ. ಆ ಶ್ವಾಸದ ಮೇಲೆ ಗಮನ ಇಟ್ಟಾಗ ಎಲ್ಲ ಗೊತ್ತಾಗುತ್ತೆ ಬುದ್ಧಗ. ಅದೇ ತರ ನಿನಗೂ ಗೊತ್ತಾಗುತ್ತೆ. ಓಹೋ! ನಾನು ಸೂಸೈಡ್ ಮಾಡ್ಕೊಂಡಿದ್ದೆ. ಓಹೋ! ನಾನು ಯಾರಿಗೋ ಮೋಸ ಮಾಡಿದ್ದೆ. ಓಹೋ! ನಾನು ಯಾರಿಗೋ ಆ ಏನೇನೋ ಬೈದ್ಬಿಟ್ಟಿದ್ದೆ, ಏನೇನೋ ನೋವು ಕೊಟ್ಟಿದ್ದೆ. ಓ ಜನ್ಮ ಹಂಗಾಗಿ ನನಗೆ ಇಷ್ಟೊಂದು ಅವಮಾನ ಆಗ್ತಿದೆ ಈ ಜನ್ಮ. ಅಥವಾ ನಾನು ಎಷ್ಟು ದುಡ್ಡು ಸಂಪಾದಿಸಿದ್ರು ಕೂಡ ನನ್ನ ಕೈಗೆ ಒಂದು ದುಡ್ಡು ಹತ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ನೀನು ಮೋಸ ಮಾಡಿದ್ಯಾ ಹೋದ ಜನ್ಮ. ಅಂದ್ರೆ ಇವೆಲ್ಲ ನೀನ್ 3ನೇ ಕಣ್ಣಿಂದ ನೋಡ್ಕಂತೀಯ. ಈ ಜನ್ಮಗಳು ನೋಡ್ಕಂತೀಯ. ಅಥವಾ ನೀನು ಹೋದ ಜನ್ಮನ ಎಷ್ಟೋ ಧ್ಯಾನ ಸಾಧನೆ ಮಾಡಿದ್ರೆ ಸಡನ್ ಆಗಿ ಧ್ಯಾನ ಸಿಗುತ್ತೆ ನಿನಗೆ. ಏನು ಕಷ್ಟ ಆಗೋದಿಲ್ಲ. ಕರ್ಮ ಸಿದ್ಧಾಂತ ಇದು ಕೂಡಾನೆ. ಅಂದ್ರೆ ಅಲ್ಲಿ ಕೆಲ್ಸ ಮಾಡಿದ್ಯಲ್ಲ, ನೀ ಧ್ಯಾನ ಸಾಧನೆ ಮಾಡಿದ್ಯಲ್ಲ, ಎಷ್ಟೋ ಧ್ಯಾನ ಸಾಧನೆ ಮಾಡಿದೀಯ. ಬೇಗ ಧ್ಯಾನ ಸಿಕ್ಬಿಡ್ತು. ಒಳ್ಳೆ ಗುರು ಸಿಕ್ಬಿಟ್ಟ ನಿನಗೆ ಭೂಮಿ ಮೇಲೆ. ಹೇಗ್ ಸಿಕ್ತಪ್ಪ ಅಂತಂದ್ರೆ ನಿನ್ನ ಒಂದು ಬ್ಯಾಲೆನ್ಸ್ ಅಲ್ಲಿತ್ತು. ಹೋದ ಜನ್ಮದಲ್ಲಿತ್ತು ಬ್ಯಾಲೆನ್ಸು. ಆ ಬ್ಯಾಲೆನ್ಸ್ ಇದ್ದಕ್ಕೆ ಎಲ್ಲ ಬೇಗ ಬೇಗ ಸಿಕ್ಬಿಡ್ತು ನಿನಗೆ. ಯಾವ್ದು ಕಷ್ಟ ಆಗ್ಲಿಲ್ಲ. ಯಾಕಂದ್ರೆ ನೀನು ಯಾರಿಗೂ ತೊಂದ್ರೆ ಕೊಟ್ಟಿಲ್ಲ. ಯಾರಿಗೂ ಸುಳ್ಳು ಹೇಳಿಲ್ಲ ಹೋದ ಜನ್ಮ. ಧ್ಯಾನ ಹೇಳ್ಕೊಡ್ತೀನಿ ಅಂತಂದು ತಪ್ಪು ಕೆಲಸ ಮಾಡಿಲ್ಲ ನೀನು. ಇಂಪ್ರೆಷನ್ನಿಗೆ ಮಾತಾಡಿಲ್ಲ ನೀನು. ಒಂದು ಸೇವೆ ಗುಣದಲ್ಲಿ ಮಾತಾಡಿದೀಯ. ಹಂಗಾಗಿ ನಿನ್ಗೆ ಎಲ್ಲ ಒಂದು ಒಳ್ಳೆ ಗ್ರೇಟ್ ಗುರು ಸಿಕ್ಕ ನಿನಗೆ. ನೋಡಿ, ಅಂದ್ರೆ ನಾವೇನ್ ಮಾಡಿದ್ವಿ ಅದು ಬಂದೇ ಬರುತ್ತೆ ಯಾವತ್ತೂ ಕೂಡ. ಎಲ್ಲರಿಗೆ ದಾನ ಮಾಡ್ದೆ, ಅನ್ನದಾನ ಮಾಡ್ದೆ ಅಂದ್ರೆ ನಿನಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಈ ಜನ್ಮ. ನೋಡಿ ಮಾಸ್ಟರ್ಸ್. ಅಥವಾ ಈ ಜನ್ಮದಲ್ಲಿ ಯಾವಾಗ್ಲೂ ನೀನು ದಾನ ಮಾಡ್ತಿದೀಯ ಅಂದ್ರೆ ನೀನು ಯಾವಾಗ್ಲೂ ಕೊರತೆ ಆಗಲ್ಲ. ಏನು ಕೊರತೆ ಆಗಲ್ಲ. ದಾನ ಇದ್ದಷ್ಟು ದರಿದ್ರ ಹೋಗುತ್ತೆ ನೋಡಿ. ಎಷ್ಟು ಕೊಡ್ತೀವಿ ಅಷ್ಟು ಬಂದೇ ಬರುತ್ತೆ. ಯಾಕಪ್ಪ ದರಿದ್ರ ಅಂದ್ರೆ ನೀನು ಕೊಡ್ತಿಲ್ಲ. ಒಂದು ಜೇಬಿಂದ ₹1 ತೆಗಿತಿಲ್ಲ ನೀನು. ನಿನಗೆ ದರಿದ್ರನೇ ಇವತ್ತಲ್ಲ ನಾಳೆ. ಅದೇ ಕೊಡ್ತಾ ಇರು ಆ ಪ್ರಕೃತಿ ಕೊಡ್ತಾ ಇರುತ್ತೆ. ಅಂದ್ರೆ ತಕ್ಕಂತ ಪ್ರತಿಫಲ ಇದ್ದೇ ಇರುತ್ತೆ ಮಾಸ್ಟರ್ಸ್. ಯಾವಾಗ್ಲೂ ತಿಳ್ಕೊಳ್ಳಿ. ಎಲ್ಲರಿಗೂ ಎಂಥ ಒಂದು ಎಕ್ಸಾಂಪಲ್ ತಗೊಳ್ಳಿ, ತಕ್ಕಂತ ಪ್ರತಿಫಲ ಇದ್ದೇ ಇರುತ್ತೆ. ಯಾರು ಕೂಡ ಇದರಿಂದ ಸಪರೇಟ್ ಆಗಕ್ಕೆ ಸಾಧ್ಯ ಇಲ್ಲ. ಒಳ್ಳೇದ್ ಕೊಡು ಒಳ್ಳೇದ್ ಬರುತ್ತೆ. ಕೆಟ್ಟದ್ ಕೊಡು ಕೆಟ್ಟದ್ ಬರುತ್ತೆ. ತಕ್ಕಂತ ಪ್ರತಿಫಲ ಕಾಯ್ತಾ ಇರುತ್ತೆ. ನೀನ್ ಏನ್ ಕೊಡ್ತೀಯ ಬರಕ್ಕೆ ಕಾಯ್ತಾ ಇರುತ್ತೆ. ಕೆಟ್ಟದಾಗ್ಬೋದು, ಒಳ್ಳೇದಾಗ್ಬೋದು. ಅದ್ ಎಕ್ಸ್‌ಪೆಕ್ಟ್ ಮಾಡೋದು ಬೇಕಿಲ್ಲ. ಒಳ್ಳೇದೇ ಮಾಡ್ತಾ ಹೋಗು. ಏನ್ ತೊಂದ್ರೆ ನಿನಗೆ? ಒಳ್ಳೇದೇ ಮಾಡು. ಸಾವಿಲ್ಲ, ಏನಿಲ್ಲ, ಕೊನೆ ಇಲ್ಲ. ನೀನೇ ಭಗವಂತ. ನಿನ್ನ ಹತ್ರ ಎಲ್ಲ ಇದೆ. ಇದ್ದಿದ್ದೆಲ್ಲ ಕೊಡು ಪರವಾಗಿಲ್ಲ. ಎಷ್ಟ್ ಬೇಕು ಅಷ್ಟ್ ಇಟ್ಕೊಂಡು. ₹10 ಬೇಕು ₹10 ಇಟ್ಕ. ಮಿಕ್ಕಿತ್ತು ₹100 ಇದೆ ಅನ್ಕೊಳ್ಳಿ. ₹10 ಇಟ್ಕೊಂಡು ₹90 ಕೊಡು ದಾನ ಮಾಡು. ಏನ್ ತೊಂದ್ರೆ? ನೀನೇ ಭಗವಂತ ಮತ್ ನಿನಗೇನ್ ಕೊರತೆ? ಕೊಡು. ನೋಡಿ, ಪತ್ರಿ ಸಾರ್ ತಮ್ಮ ಹತ್ರ ಏನಿದೆ ಅದ್ ಕೊಟ್ಬಿಡ್ತಿದ್ರು. ಎಲ್ಲಾರು ಕೊಡ್ತಿದ್ರು. ಹಂಗಾಗಿ ಅವ್ರಿಗೆ ಏನು ತೊಂದ್ರೆ ಆಗ್ತಿರ್ಲಿಲ್ಲ. ಜೇಬಲ್ಲಿ ₹1 ಇಲ್ಲ ಅಂದ್ರು ಕೂಡ ಎಲ್ಲಾರು ನೋಡ್ಕೊಂತಿದ್ರು. ಇಡೀ ಸೊಸೈಟಿ ಎಲ್ಲ ನೋಡ್ಕೊಂತಿತ್ತು. ಅವ್ರಿಗೇನ್ ಕಡಿಮೆ ಇತ್ತು? ನೋಡಿ ಮಾಸ್ಟರ್ಸ್. ಹಂಗಾಗಿ ಕರ್ಮ ಸಿದ್ಧಾಂತ ಇದೆ. ಜಾಗ್ರತೆ, 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 ಎಚ್ಚರ. ನೋಡಿ, ದಿನದಿನಕ್ಕೂ ನಮ್ಮಲ್ಲಿ ಏನಾಗ್ಬೇಕಂದ್ರೆ ಎಚ್ಚರಿಕೆ ಜಾಸ್ತಿ ಆಗುತ್ತೆ. ಅವೇರ್‌ನೆಸ್ ಜಾಸ್ತಿ ಆಗುತ್ತೆ. ಆ ಬುದ್ಧ ಯಾಕೆ ಎಷ್ಟು ಅವೇರ್‌ನೆಸ್ ಆಗಿದ್ದ. ಒಂದು ಕೈ ಎತ್ತಬೇಕಂದ್ರೂ ಕೂಡ ಎಚ್ಚರವಾಗಿರ್ತಿದ್ದ ಬುದ್ಧ. ಸುಮ್ನೆ ಕೈ ಎತ್ತಿರ್ಲಿಲ್ಲ ಅವನು. ಸುಮ್ಮನೆ ಮಾತಾಡ್ತಿರ್ಲಿಲ್ಲ. ಸುಮ್ಮನೆ ಆಲೋಚನೆ ಮಾಡ್ತಿರ್ಲಿಲ್ಲ. ನೋಡಿ, ಅಂದ್ರೆ ಅದ್ ತಕ್ಕಂತ ರಿಸಲ್ಟ್ ಕಾಯ್ತಾ ಇರುತ್ತೆ. ಏನು ಮಾಡ್ತೀವಿ ತಕ್ಕಂತ ರಿಸಲ್ಟ್ ಕಾಯ್ತಾ ಇರುತ್ತೆ ಯಾವಾಗ್ಲೂ. ಓಕೆ. ಥ್ಯಾಂಕ್ ಯು ಮಾಸ್ಟರ್ಸ್.